ಅವ ಅನ್ನು ಹಂಗೆ ಚೆಲ್ವಿ ಕೊಡವ ನಾನು ತಿನ್ಕೋತೀನಿ. ಯಾಕೆ ನಾನು ತಿನ್ಸಿದ್ರೆ ನಿಂಗೆ ಹೊಟ್ಟೆ ಒಳಗೆ ಹೋಗಲ್ಲ ಅಂತದ? ಅಂತೂ ನೀವು ಅನ್ಕೊಂಡಾಗೆ ನನ್ನ ಆಪ್ರೇಷನ್ ಮಾಡಿಸ್ಬಿಟ್ರಿ. ಅವ ನೀನ್ ನಮ್ ಕಣ್ಮುಂದೆ ಚೆನ್ನಾಗಿದ್ರೆ ಅಲ್ವೇ ನಾವ್ ಚೆನ್ನಾಗಿರೋದು. ವೆಂಕಿ, ಬಿದ್ದೋಗೋ ಮರದ ಬಗ್ಗೆ ಯಾಕಪ್ಪ ನಿಮ್ಗಿಷ್ಟು ಕಾಳಜಿ? ನಿಮ್ ಬದುಕಿನ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಅವ್ವ ನಮ್ಮ ಬದುಕಿಗೆ ಏನೈತೆ, ನಮ್ಮ ಬದುಕು ಚೆನ್ನಾಗೇ ಐತೆ ನೋಡು. ಇನ್ನೊಂದು ಕಿತ ಹಿಂಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರೋಕ್ಕಿಲ್ಲ. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಯಾಗಿರೋದನ್ನ ಕಲ್ತ್ಕೊ. ನಾನು ಎಷ್ಟು ಹೇಳಿದ್ರು ನೀವಿಬ್ರು ಕೇಳೋಕ್ಕಿಲ್ಲ. ಹೆಂಗೋ ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಚಲ್ವಿ, ನನಗೆ ಊಟ ಸಾಕವ್ವ. ಸಾಕಾ? ಓಹೋ, ನೀನು ಹೇಳಿದ್ರೆ ನಾನು ಕೇಳ್ಬಿಡ್ತೀನಾ? ಇದೇ ಥರ ಚಿಕ್ಕ ವಯಸ್ಸಲ್ಲಿ ನನಗೆ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ನೀನೇನು ಬಿಡ್ತಿದ್ದ? ಚಂದ ಮಾಮನ್ ತೋರಿಸಿ ತಿನ್ನಿಸ್ತಿದ್ದೆ ತಾನೇ. ಈಗ ನೀನು ಹೇಳೋದಲ್ಲ, ನಾನು ಏನು ಕೇಳಲ್ಲ. ನಾನು ತಿನ್ನಿಸ್ತಾ ಇರ್ತೀನಿ, ನೀನು ತಿಂತಾ ಇರಬೇಕು ಅಷ್ಟೇ. ಡಾಕ್ಟ್ರು ನೀನು ವ್ಯಾಯಾಮ ಮಾಡಬೇಕು, ಚೆನ್ನಾಗಿ ತಿನ್ಬೇಕು, ರೆಸ್ಟ್ ಮಾಡಬೇಕು ಅಂತ ಹೇಳೋರೆ. ತಿನ್ನು ತಿನ್ನು ಆನ್. ಬೆಂಕಿ ನೀರು ಕೊಡು. ಸರಿ, ನೀರು ಕುಡಿತಾರೋ, ನಾನು ಹೋಗಿ ಮಾತ್ರೆ ತಗೋಬರ್ತೀನಿ. ಹ್ಞೂ ಕಣವ. ನೀರು ಕೊಡು. ಅವ ತಗೋ ನೀರು. ಮಾತ್ರೆ ಕೊಡ್ತೀನಿ ಆನ್. ಅವ ನೀನೀಗ ಮಲ್ಕ. ಸ್ವಲ್ಪ ಹೊತ್ತು ನಿಮ್ಮ ಹತ್ರ ಮಾತಾಡ್ಕೊಂಡಿದ್ದು ಆಮೇಲೆ ಮಕ್ಕತೀನಿ ಕಣವ. ವೆಂಕಿ, ವೆಂಕಿ, ನನಗೆ ಆಪರೇಷನ್ ಆಗಿರೋ ವಿಷಯ ನಿಮ್ಮ ಮನೆಯವ್ರಿಗೆ ಹೇಳಿದ್ಯಾ? ಹೋಗ್ಲಿ ಬಿಡಪ್ಪ, ಹೇಳಿದೆ ಒಳ್ಳೆ ಕೆಲಸ ಮಾಡಿದ್ಯಾ. ಈಗಲೇ ನಿಮ್ಮ ಮನೆಯವರು ತುಂಬ ನೋವಲ್ಲಿದ್ದಾರೆ. ಎಲ್ಲ ನಮ್ಮಲ್ಲೇ ಇರಲಿ, ನಿಧಾನಕ್ಕೆ ಹೇಳಿದ್ರೆ ಆಯಿತು. ಇಷ್ಟೊಂದು ದುಡ್ಡು ಈ ಬ್ಯಾಗ್ ನನ್ನ ಹತ್ರ ಹೇಗೆ ಬಂತು? ನನಗೂ ಗೊತ್ತಿಲ್ಲ ಲಕ್ಷ್ಮಿ. ವೆಂಕಿ ನಿನ್ನ ಬ್ಯಾಗ್ ಅಂತ ಹೇಳಿ ನನ್ನ ಕೈಲಿ ಕೊಟ್ಟ, ನಾನು ತಂದಿಟ್ಟೆ. ಇಲ್ಲ ರೀ, ಇದು ನನ್ನ ಬ್ಯಾಗ್ ಅಲ್ಲ. ಇಷ್ಟೊಂದು ದುಡ್ಡು ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ. ಅದರಲ್ಲಿ ಏನಾದರೂ ಅಡ್ರೆಸ್ ಇದ್ದರೆ ನೋಡ್ಬಿಟ್ಟು ಅವ್ರಿಗೆ ಕೊಟ್ಬಿಡಿ. ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ಕೊಡಿ ಇಲ್ಲಿ. ಇದು ನಮ್ಮ ಅಣ್ಣನ ಮಗನ ಎಂಗೇಜ್ಮೆಂಟ್ ಇನ್ವಿಟೇಷನು. ಹೌದು ಲಕ್ಷ್ಮಿ, ನಿನ್ನ ಆಸ್ಪತ್ರೆಗೆ ಸೇರಿಸಿ ರಕ್ತ ಕೊಟ್ಟಿದ್ದು ನಿಮ್ಮ ಅಣ್ಣನೇ. ಆದರೆ ಇಷ್ಟೊಂದು ದುಡ್ಡನ್ನ ನಿನಗ್ಯಾಕೆ ಕೊಟ್ಟರು? ಮಗನ ಎಂಗೇಜ್ಮೆಂಟ್ ಅಲ್ವಾ? ನಾವು ಬಡವರು, ನಮ್ಮ ಹತ್ರ ಹಣನೂ ಇಲ್ಲ, ಅವ್ರ ಸಮಕ್ಕೂ ಇಲ್ಲ. ಅದಕ್ಕೆ ಇನ್ವಿಟೇಷನ್ ಜೊತೆಗೆ ಈ ಹಣನೂ ಕೊಟ್ಟು ಇದನ್ನು ಉಪಯೋಗಿಸ್ಕೊಂಡು ಎಂಗೇಜ್ಮೆಂಟಿಗೆ ಬರಲಿ ಅಂತ ಇರಬೇಕು. ಹಾಗಾದ್ರೆ ಈ ದುಡ್ಡು ನೀನು ತಗೋತ್ಯಾ? ಚಚ್ಚೆ, ನನ್ನ ಗಂಡ ಇನ್ನೂ ಗಟ್ಟಿಮುಟ್ಟಾಗಿದ್ದಾರೆ. ನನ್ನ ಕನಸನ್ನ ನೆನಸು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ರೀ. ಈ ದುಡ್ಡಿಗೆ ನಾನು ಆಸೆ ಪಡೋದಾಗಿದ್ರೆ ಯಾವತ್ತೋ ನನ್ನ ಪಾಲು ತಗೊಂಡ್ಬಿಡ್ತಾ ಇದ್ದೆ.
ಈ ಪರಿಸ್ಥಿತಿನಲ್ಲೂ ನಾನು ಲಕ್ಷ್ಮೀ ನಿವಾಸ ಕಟ್ಟಿಸ್ತೀನಿ ಅಂತ ನಂಬಿಕೆ ಇದೆಯಾ ನಿಮಗೆ? ಯಾಕ್ರಿ ಇರಲ್ಲ? ಲಕ್ಷ್ಮೀ ನಿವಾಸ ಕಟ್ಟೋ ನನ್ನ ಕನಸನ್ನ ನೀವು ಖಂಡಿತ ನನಸು ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ. ಅನುಮಾನನೇ ಬೇಡ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಸರ್ ಇವ್ರು ಯಾರು ಅಂತ ಗೊತ್ತಾ ಸರ್ ನಿಮಗೆ? ನೀನಾರಯ್ಯ ಅವ್ರು ನುಡ್ಕೊಂಡ್ ಬಂದಿದ್ಯಾ? ಏನ್ ಕತೆ? ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ ಸರ್. ನೀರಯ್ಯ ಅವ್ರ ಊರಿಗೆ ದೊಡ್ಡ ಜನ, ಅವ್ರು ಯಾರಿಗೂ ಗೊತ್ತಿಲ್ಲ ಹೇಳಿ. ಸರ್ ನೀವೊಂದ್ಸಲ ನೋಡಿ ಸರ್, ಯಾರು ಮಿಸ್ ಆಗ್ಬಾರ್ದಲ್ವ ಅಡ್ರೆಸ್ ಅದಕ್ಕೆ. ಹೌದು ಸರ್, ಅವ್ರು ಬಹಳ ದೊಡ್ಡ ಜನ. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ತೋಟ, ಅದೆಲ್ಲ ಅವ್ರದೇ ಸರ್. ಆ ಪಕ್ಕದಲ್ಲಿ ಗದ್ದೆ, ಅದೆಲ್ಲ ಅವ್ರದೇ ಸರ್. ದೊಡ್ಡ ಲಾನ್ ಇದೆ ಸರ್ ಅಲ್ಲೊಂದು. ಸರ್ ಅಲ್ಲಿಗೆ ಹೇಗೆ ಹೋಗೋದು ಸರ್? ಇಲ್ಲಿ ನಿಂತ್ಕೊಂಡಿದಾರಲ್ಲ, ಇವ್ರು ಅಲ್ಲಿಗೆ ಹೋಗ್ತಾರೆ, ಗಾಡಿ ಕಾಯ್ತಾ ಇದ್ದಾರೆ. ನೀನು ಅವ್ರ ಜೊತೆ ಹೋಗು, ಸೀದಾ ಅಲ್ಲಿಗೆ ತಲುಪ್ತೀಯ. ಥ್ಯಾಂಕ್ ಯು ಸರ್, ತುಂಬ ಉಪಕಾರ ಆಯಿತು ಸರ್. ಪರವಾಗಿಲ್ಲ, ಹೋಗಿ ಬನ್ನಿ ಆಯ್ತಾಯ್ತು.